ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ತರ್ತಿರುವಂತಹ ವಿಡಿಯೋ ಏನಪ್ಪಾ ಅಂದ್ರೆ, ಸ್ನೇಹಿತರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ, ಇತಿಹಾಸ, ಭೂಗೋಳ ಎಲ್ಲವನ್ನು ಒಳಗೊಂಡಿರುವಂತದ್ದು 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನ ಒಳಗೊಂಡಿರುವ ಒಂದು PDF ಏನಿದೆ ಅದನ್ನ ನಿಮ್ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ, HSTR ಯಾರೆಲ್ಲ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗೆ ಓದ್ತಿದ್ದೀರಾ ಅವ್ರಿಗಾಗುತ್ತೆ. GPSTR ಯಾರು ಸೋಷಿಯಲ್ ಸೈನ್ಸ್ಗೆ ಓದ್ತಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಅದಷ್ಟೇ ಅಲ್ಲದೆ GKಗೂ ಕೂಡ ಇದರಿಂದ ಕೆಲವೊಂದು ಪ್ರಶ್ನೆಗಳು ಬರಬಹುದು ಅಂತ ಹೇಳ್ತಾ ಶುರು ಮಾಡೋಣ. ಸಮಯ ವೇಸ್ಟ್ ಮಾಡೋದು ಬೇಡ. 6ನೇ ತರಗತಿಯ ಅಧ್ಯಾಯ 1, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ನೋಡಿ, ಈ ಚಾಪ್ಟರ್ ಅಲ್ಲಿ ಬರುವಂತಹ ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ನಿಮ್ಮ ಮುಂದೆ ಇಡುವಂಥದ್ದು. ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸದ ಪಿತಾಮಹ ಯಾರು? ಗ್ರೀಕ್ ದೇಶದ, ಯಾವ ದೇಶದ್ದು? ಗ್ರೀಕ್ ದೇಶದ ಹೆರೋಡಟಸ್ ಅನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ಅಂದ್ರೆ, ಸ್ನೇಹಿತರೆ, ಇತಿಹಾಸದಲ್ಲಿ 2 ವಿಧಗಳಿವೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಇನ್ನು ಸಾಹಿತ್ಯ ಆಧಾರಗಳಲ್ಲಿ 2 ವಿಧ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ನೋಡಿ, ಇತಿಹಾಸದಲ್ಲಿ ಆಧಾರಗಳಲ್ಲಿ 2, ಒಂದು ಸಾಹಿತ್ಯಿಕ, ಒಂದು ಪುರಾತತ್ವ. ಮತ್ತೆ ಸಾಹಿತ್ಯದಲ್ಲಿ ಮತ್ತೆ 2, ಲಿಖಿತ ಮತ್ತು ಮೌಖಿಕ. ಇನ್ನು ಪುರಾತತ್ವ ಆಧಾರಗಳು ಎಂದರೇನು ಅಂದ್ರೆ, ಈ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಅಂದ್ರೆ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತು ಮತ್ತಿತರ ಅವಶೇಷಗಳು. ಇನ್ನು ಉತ್ಖನನ ಅಥವಾ ಉತ್ಖನನ ಅನ್ನುವಂಥದ್ದೆಂದು ಉತ್ಖನನ ಅಂತಾನೆ. ಇದನ್ನ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನ ಹೊರ ತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವನ್ನೇ ನಾವು ಉತ್ಖನನ ಅಂತ ಕರಿತೀವಿ. ಉತ್ಖನನದಲ್ಲಿ ಸಿಗುವ ಅವಶೇಷಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ಮಡಕೆ ಚೂರು, ನಾಣ್ಯ, ಮಣಿ, ಅರಳು, ಎಲುಬು ಮುಂತಾದ ಅವಶೇಷಗಳು. ಇನ್ನು ಇತ್ತೀಚೆಗೆ ಬಳಸುವಂತಹ ಸಾಮಾನ್ಯ ಶಕ ಎಂದರೆ ಏನು ಅಂದ್ರೆ, ಯೇಸುಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುವಂತದನ್ನು ನಾವು ಸಾಶ ಅಂತ ಕರಿತೀವಿ. ಮುಂಚೆ ಕ್ರಿಸ್ತ ಶಕ ಅಂತ ಕರಿತೀವಿ, ನೆನಪಿರ್ಲಿ. ಇತಿಹಾಸವನ್ನ ವರ್ಗೀಕರಿಸಲು ಬಳಸಬಹುದಾದ ಮಾನದಂಡ ಯಾವ್ದಪ್ಪ ಅಂದ್ರೆ, ಸ್ನೇಹಿತರೆ, ಅಕ್ಷರ ಜ್ಞಾನವೇ ಇತಿಹಾಸವನ್ನ ವರ್ಗೀಕರಿಸಬಹುದಾದ ಮಾನದಂಡವಾಗಿದೆ. ಅದೇಗೆ ಅದನ್ನು ಹೇಳ್ತೀನಿ. ಪ್ರಾಗ ಇತಿಹಾಸ ಕಾಲ ಎಂದರೇನು? ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನ ನಾವು ಪ್ರಾಗ ಇತಿಹಾಸ ಕಾಲ ಅಂತೀವಿ. ಅಕ್ಷರವೇ ಗೊತ್ತಿಲ್ಲದಾಗ ನಾವು ಅದನ್ನ ಏನಂತೀವಿ? ಪ್ರಾಗ ಐತಿಹಾಸಿಕ ಕಾಲ ಅಂತ ಕರಿತೀವಿ. ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೆ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನ ಓದಲು ಸಾಧ್ಯವಾಗಲ್ಲವಾದರೆ ಅದನ್ನ ಪೂರ್ವಭಾವಿ ಅಥವಾ ಆ ಕಾಲಘಟ್ಟವನ್ನ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಅಂದ್ರೆ ನೋಡಿ, ಪ್ರಾಗ ಇತಿಹಾಸ ಕಾಲ ಅಂದ್ರೆ ಯಾವುದೇ ಓದುಬರ ಅಂದ್ರೆ ಅಕ್ಷರಗಳ ಪರಿಚಯ ಇರೋದಿಲ್ಲ. ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೆ ಅಕ್ಷರ ಪರಿಚಯ ಇರುತ್ತೆ, ನಾವು ಓದಕ್ಕಾಗಿಲ್ಲ ಅದು. ಇನ್ನು ಇತಿಹಾಸ ಕಾಲ ಯಾವುದು ಅಂದ್ರೆ, ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದ್ದು ಆ ಅಕ್ಷರಗಳನ್ನು ಓದಲಾಗುವುದು, ಅದನ್ನು ನಾವು ಇತಿಹಾಸ. ಕ್ಲಿಯರ್ ಆಯ್ತಾ? ಪ್ರಾಗ ಇತಿಹಾಸ ಕಾಲದಲ್ಲಿ ಅಕ್ಷರಗಳ ಪರಿಚಯವೇ ಇರೋದಿಲ್ಲ. ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಅಕ್ಷರ ಪರಿಚಯ ಇದೆ, ನಾವು ಓದಕ್ಕಾಗಿಲ್ಲ. ಇನ್ನು ಇತಿಹಾಸ ಕಾಲದಲ್ಲಿ ಅಕ್ಷರ ಜ್ಞಾನ ಇತ್ತು, ನಾವು ಓದಿದೀವಿ. ಅದನ್ನ ನಾವು ಇತಿಹಾಸ ಕಾಲ ಯುಗ ಅಂತ ಕರಿತೀವಿ. ಓಕೆ, ಕ್ಲಿಯರ್? ಇನ್ನು ಮಾನವರ ವಿಕಾಸ ಸುಮಾರು ಎಷ್ಟು ವರ್ಷಗಳ ಹಿಂದೆ ಆಯ್ತು ಅಂದ್ರೆ, ಸುಮಾರು 18 ಲಕ್ಷಗಳ ವರ್ಷಗಳ ಹಿಂದೆ ಆಯ್ತು. ಇನ್ನು ಪ್ರಾಗ ಇತಿಹಾಸಕ ಕಾಲದ 3 ಹಂತಗಳು ಯಾವ್ಯಾವು ಅಂತಂದ್ರೆ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಓಕೆ, ಹಳೆ ಶಿಲಾಯುಗದ ಕಾಲವನ್ನ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 5 ಲಕ್ಷ ವರ್ಷಗಳಿಂದ 12 ಲಕ್ಷದ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ನಾವು ಹಳೆ ಶಿಲಾಯುಗ ಅಂತ ಕರಿತೀವಿ. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ಹೆಸರಿಸಿ ಅಂದ್ರೆ, ಮಧ್ಯಪ್ರದೇಶದ ಬೋಲನ್ ಕಣಿವೆ, ಕರ್ನಾಟಕದ ಹುಣಸಗಿ, ಬೈಚುಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಪ್ಪಕ್ಕಂ. ಇನ್ನು ಸೂಕ್ಷ್ಮ ಶಿಲಾಯುಗ ಎಂದು ಯಾವ ಕಾಲವನ್ನು ಕರಿತೀವಿ ಅಂದ್ರೆ, ಮಧ್ಯ ಶಿಲಾಯುಗವನ್ನ ನಾವು ಸೂಕ್ಷ್ಮ ಶಿಲಾಯುಗ. ಯಾವ್ದನ್ನ? ಮಧ್ಯ ಶಿಲಾಯುಗವನ್ನ. ಮಧ್ಯ ಶಿಲಾಯುಗದ ಕಾಲಮಾನವನ್ನ ಹೇಗೆ ಗುರುತಿಸಲಾಗಿದೆ ಅಂದ್ರೆ, 12,000 ವರ್ಷದಿಂದ 9,000. ಅಲ್ಲಿ ನೋಡಿ, ಹಳೆ ಶಿಲಾಯುಗ 5 ಲಕ್ಷ ವರ್ಷಗಳಿಂದ 12,000ದವರೆಗೆ, ಮಧ್ಯ ಶಿಲಾಯುಗವನ್ನ 12,000ದಿಂದ 9,000 ವರ್ಷದವರೆಗೆ. ಅಂದ್ರೆ ಉಲ್ಟಾ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ 5 ಲಕ್ಷದಿಂದ 12,000 ಬಂದ್ರೆ ಅದು ಹಳೆ ಶಿಲಾಯುಗ, 12,000ದಿಂದ 9ಕ್ಕೆ ಬಂದ್ರೆ ಮಧ್ಯ ಶಿಲಾಯುಗ. ಇನ್ನು ಕೃಷಿಯ ಆರಂಭಿಕ ಕುರುಹುಗಳು ಭಾರತದ ಉಪಖಂಡದಲ್ಲಿ ಎಲ್ಲಿ ದೊರೆತಿವೆ ಅಂದ್ರೆ, ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ. ಇನ್ನು ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ಎಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ರು? ನೆಲದ ಒಳಗಡೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ರು. ಇನ್ನು ನವಶಿಲಾಯುಗ ನೋಡಿ, ಅಲ್ಲಿ 9,000ದಿಂದ 5,000 ಬಂದ್ರೆ ಇದನ್ನು ನವಶಿಲಾಯುಗ ಅಂತ ಕರಿತೀವಿ.
ಮಾನವರು ಬಳಸಿದ ಮೊದಲ ಲೋಹ ಯಾವುದಪ್ಪ ಅಂದ್ರೆ ತಾಮ್ರ. ಕಂಚು ಎಂಬ ಮಿಶ್ರಲೋಹವನ್ನ ಹೇಗೆ ಉತ್ಪಾದಿಸುತ್ತಿದ್ರು ಅಂದ್ರೆ ತಾಮ್ರಕ್ಕೆ ತಾಮ್ರವನ್ನ ಸೇರಿಸಿ ಕಂಚಿನ ಉತ್ಪಾದಿಸುತ್ತಿದ್ರು. ಇದು ಸೈನ್ಸ್ ಅಲ್ಲೂ ಕೂಡ ಕೇಳಬಹುದು. ಮೊದಲ ನಾಗರೀಕರಣವೆಂದು ಇತಿಹಾಸಕರು ಯಾವುದನ್ನ ಗುರುತಿಸ್ತಾರೆ ಅಂದ್ರೆ ನಗರೀಕರಣ ಅಂದ್ರೆ ಹರಪ್ಪ ನಾಗರಿಕತೆಯ ಬೃಹತ್ ಸಂಸ್ಕೃತಿಯನ್ನ. ಕಬ್ಬಿಣವು ದಕ್ಷಿಣ ಭಾರತದಲ್ಲಿ ಎಷ್ಟು ವರ್ಷಗಳ ಹಿಂದೆ ಬೆಳಕಿಗಿತ್ತು? 3500 ವರ್ಷಗಳ ಹಿಂದೆ ಬೆಳಕಿಗೆ ಬಂದಿತ್ತು. ಸ್ನೇಹಿತರೆ, 6ನೇ ತರಗತಿಯ ಮೊದಲ ಚಾಪ್ಟರ್ ಅಲ್ಲಿ 26 ಕ್ವಶನ್ಸ್ ಗಳನ್ನ ತೆಗಿಬಹುದು. ಅಷ್ಟು ಕ್ವಶನ್ಸ್ ಗಳನ್ನ ನಾವು ತೆಗೆದಿದ್ದೇವೆ. ಇದರಲ್ಲಿ ಒಂದೋ ಎರಡೋ ಮಿಸ್ ಆಗಿರಬಹುದು. ನಮ್ಮ ಟೀಮು ಎಷ್ಟು ಸಾಧ್ಯವೋ ಅಷ್ಟನ್ನ ತೆಗೆಯುವಂತ ಕೆಲಸವನ್ನ ಮಾಡಿದೆ. ಒಂದು ಎರಡು ಮಿಸ್ ಆಗಿರ್ಬೋದು, ಹಾಗಂತ ಹೇಳ್ಬಿಟ್ಟು ಅದು ಇಂಪಾರ್ಟೆಂಟ್ ಅಂತ ನಮ್ಮ ಟೀಮ್ಗೆ ಏನ್ ಇಂಪಾರ್ಟೆಂಟ್ ಅನ್ಸಿದೆ ಅದನ್ನ ತೆಗೆದಿದೆ. ಇನ್ನು 2ನೇ ಚಾಪ್ಟರ್ ಅನ್ನ ನೋಡೋಣ. ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ನೋಡೋಣ. ಪುರಾಣಗಳ ಪ್ರಕಾರ ಭಾರತಕ್ಕೆ ಆ ಹೆಸರು ಬರಲು ಕಾರಣವೇನು? ಭಾರತಕ್ಕೆ ಆ ಹೆಸರು ಬರಲು ಕಾರಣ ಅಂದ್ರೆ ಪ್ರಥಮ ತೀರ್ಥಂಕರರಾದ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜನಿಂದ ಈ ಭಾರತಕ್ಕೆ ಭರತನಿಂದ ಬಂದಿರುವಂತದ್ದು. ಪರ್ಷಿಯನ್ನರು ಸಿಂಧು ನದಿ ಬಯಲಿನ ಜನರನ್ನ ಏನೆಂದು ಕರೀತಿದ್ರು ಅಂದ್ರೆ ಹಿಂದೂ ಅಂತ ಕರೆದ್ರು. ಏಷಿಯಾಟಿಕ್ ಸೊಸೈಟಿ ಸ್ಥಾಪಿಸಿದವರು ಯಾರು ಅಂದ್ರೆ ವಿಲಿಯಂ ಜೋನ್ಸ್. ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜಮೆಗೊಂಡ ಮೊದಲ ಕೃತಿ ಯಾವುದು ಅಂದ್ರೆ ಭಗವದ್ಗೀತೆ. ಸಂಸ್ಕೃತದಿಂದ ಇಂಗ್ಲಿಷ್ಗೆ. ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಪ್ರಮುಖ ಕೊಡುಗೆಗಳು ಯಾವುವು ಅಂದ್ರೆ ಅಂಕಿಗಳನ್ನ ನೀಡಿದ್ರು, ದಶಮಾಂಶ ಪದ್ಧತಿ ನೀಡಿದ್ರು, ಭಿನ್ನರಾಶಿ, ಬೀಜಗಣಿತ, ಶೂನ್ಯ ಇವುಗಳನ್ನು ನೀಡಿದ್ರು. 0. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವರು ಯಾರು ಅಂದ್ರೆ ಆರ್ಯಭಟ ನಮ್ಮವರು. ಪೈಥಾಗೊರಸ್ನ ಪ್ರಮೇಯವನ್ನ ಆತನಿಗಿಂತ ಮೊದಲೇ ಗುರುತಿಸಿದ್ದ ಭಾರತದ ವಿಜ್ಞಾನಿ ಯಾರು ಅಂದ್ರೆ ಬೋಧಾಯನ. ಅಂದ್ರೆ ಪೈಥಾಗೊರಸ್ನ ಪ್ರಮೇಯ ಏನಿದೆ ಅದನ್ನ ಮುಂಚೆ ಹೇಳಿದ್ದಾರೆ ಯಾರು ಅಂದ್ರೆ ನಮ್ಮ ಭಾರತೀಯರಾದ ಬೋಧಾಯನ. ಅಣುವಿನ ಬಗ್ಗೆ ಪ್ರತಿಪಾದಿಸಿದ ಪ್ರಾಚೀನ ಭಾರತೀಯ ವಿಜ್ಞಾನಿಯರು ಕಣದ. ಓಕೆ, ಅಣುವಿನ ಬಗ್ಗೆ ಕಣದ ಮುಂಚೆನೆ ಹೇಳಿದ್ದ. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಪ್ರಸಿದ್ಧವಾದ ಗುಜರಾತಿನ ಕೇಂದ್ರ ಯಾವುದು ಅಂದ್ರೆ ಸೂರತ್. ಈಗ ಯಾವುದಕ್ಕೆ? ವಜ್ರಕ್ಕೆ ಫೇಮಸ್ ಆಗಿರುವಂತದ್ದು. ಜಗತ್ತಿನ ಅತಿ ಎತ್ತರದ ಬುದ್ಧನ ಪ್ರತಿಮೆ ಎಲ್ಲಿತ್ತು ಅಂದ್ರೆ ಆಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ. ಅಂಕೋರ್ ವಾಟ್ ಹಿಂದೂ ದೇವಾಲಯ ಯಾವ ದೇಶದಲ್ಲಿದೆ ಅಂದ್ರೆ ಕಾಂಬೋಡಿಯಾ ದೇಶದಲ್ಲಿದೆ. ಜಾವಾದ ಬೋರಾಬೋದೂರ್ ಎಂಬಲ್ಲಿ ಯಾವ ಬೃಹತ್ ದೇವಾಲಯ ಇದೆ ಅಂದ್ರೆ ಬೃಹತ್ ಬೌದ್ಧ ದೇವಾಲಯ ಇದೆ ಜಾವದಲ್ಲಿ. ವಸುದೈವ ಕುಟುಂಬಕಂ ಎಂದರೆ ಏನು ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂದು ಉದಾತ್ತ ಚಿಂತನೆ ಹೊಂದಿರುವಂತದ್ದು. ನಾವು ನಿಮ್ಗೆಲ್ರಿಗೂ ಗೊತ್ತಿರುವಂತೆ G20 ಮಾಡಿದಾಗ ನಮ್ಮ ಥೀಮೇ ಇದಾಗಿತ್ತಲ್ವಾ. ಓಕೆ, ಅಹಿಂಸೆಯನ್ನ ಪ್ರತಿಪಾದಿಸಿದ ಪ್ರಮುಖ ಭಾರತೀಯ ಧರ್ಮಗಳು ಅಂದ್ರೆ ಬೌದ್ಧ ಮತ್ತು ಜೈನ ಧರ್ಮಗಳು. ಇನ್ನು ಸ್ನೇಹಿತರೆ, ಇದರಲ್ಲಿ ನಾವು 2ನೇ ಚಾಪ್ಟರ್ ಅಲ್ಲಿ 40 ಕ್ವಶನ್ಸ್ ಗಳನ್ನ ತೆಗೆದಿದ್ದೀವಿ. ಈ 40 ಕ್ವಶನ್ಸ್ ಗಳ ಜೊತೆ 1-2 ಇರಬಹುದು, ಅಥವಾ ಇನ್ನು ಅಂದ್ರೆ ಎಲ್ಲವನ್ನೂ ತೆಗೆದಿರ್ಬೋದು. ಬಟ್ ನಾವು ಇಷ್ಟನ್ನಂತೂ ತೆಗೆದಿದ್ದೀವಿ, ಇಷ್ಟು ತೆಗಿಬಹುದು ಎನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ 6ರಿಂದ 10ನೇ ತರಗತಿಯವರೆಗೆ ಕಂಪ್ಲೀಟ್ PDF ಇರುವಂತದ್ದು. ಸ್ನೇಹಿತರೆ, ಯಾವುದು ಅಂದ್ರೆ ನನಗೇನ್ ಪಾಠ ಮಾಡ್ತಾ ಇದ್ದೀನಿ ಇದರ PDF 6ರಿಂದ 10ನೇ ತರಗತಿ ಕಂಪ್ಲೀಟ್ ಎಲ್ಲಾ ಚಾಪ್ಟರ್ಗಳ PDF ಇರುವಂತದ್ದು. ಇದನ್ನ ನಿಮ್ಗೆ ಬೇಕು ಅಂದ್ರೆ, ಇದು ನಿಮ್ಗೆ ಎಲ್ರಿಗೂ ಯೂಸ್ ಆಗುತ್ತೆ. ಇದೇನಾದ್ರೂ ನಿಮ್ಗೆ ಬೇಕು ಅಂದ್ರೆ ಈ PDF ಏನಾದ್ರೂ ನಿಮ್ಗೆ ಬೇಕು ಸರ್, ಇಲ್ಲ ಸರ್ ನನಗೆ ಈಗ ಟೀಚರ್ ಕಾಲ್ಫಾರ್ಮ್ ಆದ್ರೆ ಟೈಮ್ ಇಲ್ಲ, ಟೆಕ್ಸ್ಟ್ ಬುಕ್ ಅನ್ನ ಓದಕ್ಕೆ ಆಗೋದೇ ಇಲ್ಲ, ನನಗೆ ಈ PDF ಸಿಕ್ಕಿದ್ರೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಈ PDF ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ತೋರಿಸಿರುವಂತೆ 99405138 ಅದನ್ನ ಕನ್ನಡದಲ್ಲಿ ಹೇಳ್ತೇನೆ. 9945005138ಕ್ಕೆ ನೀವು 149 ರುಪೀಸ್ ಅನ್ನ ಪೇ ಮಾಡಿ ಈ PDF ಅನ್ನ ಪಡ್ಕೋಬಹುದು. ಓಕೆ, ಇನ್ನು 3ನೇ ಚಾಪ್ಟರ್ ಅನ್ನು ನೋಡೋಣ. 3ನೇ ಚಾಪ್ಟರ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಎಷ್ಟು ಕಂದಾಯ ವಿಭಾಗಗಳನ್ನ ರೂಪಿಸಲಾಗಿದೆ ಅಂದ್ರೆ 4 ಕಂದಾಯ ವಿಭಾಗಗಳನ್ನ ರೂಪಿಸಲಾಗಿದೆ. ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲ ಸರ್ ನನಗೆ PDF ಬೇಡ ಅನ್ನೋರಾದ್ರೆ ಸ್ನೇಹಿತರೆ ನಮ್ಮ ಕ್ಲಾಸ್ಗಳನ್ನ ನೋಡಿ, ಬಹುತೇಕ ಎಲ್ಲ ಕ್ಲಾಸ್ಗಳನ್ನ ಕವರ್ ಮಾಡಿದ್ದೇವೆ. ಅಲ್ಲಿ ನೀವು ಬೇಕಾದ್ರೆ ನೋಡಿ ನೋಟ್ಸ್ ಗಳನ್ನ ಮಾಡ್ಕೋಬಹುದು. ಇಲ್ಲ ಸರ್ ನಂಗೆ ನೋಟ್ಸ್ಗಿನ್ನ ನನಗೆ PDF ಬೇಕು ಅನ್ನೋರು ಮಾತ್ರ ತೆಗೆದುಕೊಳ್ಳಿ. ಓಕೆ, ಕರ್ನಾಟಕದಲ್ಲಿ ಆಡಳಿತಕ್ಕೆ ಅನುಕೂಲವಾಗಿ ಎಷ್ಟು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅಂದ್ರೆ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಆ 4 ಕಂದಾಯ ವಿಭಾಗಗಳು ಯಾವಂದ್ರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಹಾಗೂ ಕಲಬುರಗಿ ವಿಭಾಗ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? 31 ಜಿಲ್ಲೆಗಳಿವೆ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? 9 ಜಿಲ್ಲೆಗಳಿವೆ. ಇನ್ನು ಇದು ಯಾವ ಸಿಲೆಬಸ್ ಆಧಾರಿತವಾದಂದ್ರೆ 2026 ಏನಿದೆ ಹೊಸ ಸಿಲೆಬಸ್ಗೆ ಅನುಗುಣವಾಗಿ ಇದನ್ನ ಮಾಡಿರುವಂತದ್ದು.
ಇನ್ನು ಗಂಗರ ಮನೆತನದ ಅರಸರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಕುವಲಾಲ್ಪುರ, ಈಗಿನ ಕೋಲಾರ. ಶರಾವತಿ ನದಿಯಿಂದ ನಿರ್ಮಾಣವಾದ ಜಗತ್ ಪ್ರಸಿದ್ಧ ಜಲಪಾತ ಯಾವುದು ಅಂದ್ರೆ ಜೋಗ ಜಲಪಾತ. ಮತ್ಯಾಲ ಮಡು ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ನಗರ. ನೋಡಿ, ನಮ್ಗೆ ಇದೆಷ್ಟು ಗೊತ್ತೇ ಇರಲ್ಲ. ಮುತ್ಯಾಲ ಮಡು ಎನ್ನುವಂಥದ್ದು ಬೆಂಗಳೂರು ನಗರ. ವಾಣಿ ವಿಲಾಸ ಸಾಗರ ಎಲ್ಲಿದೆ ಅಂದ್ರೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಿದ ವರ್ಷ 1923. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 2ನೇ ಸ್ಥಾನದಲ್ಲಿ ಇರುವಂತದ್ದು. ಓಕೆ, ಇಲ್ಲಿವರೆಗೂ ನಾನು ಮೂರು ಚಾಪ್ಟರ್ ಇಂದ ಒಟ್ಟು 50 ಅಂಕಗಳ 50 ಕ್ವಶನ್ಸ್ ಗಳನ್ನ ತೆಗೆದಿದ್ದೀವಿ. ಇದೇ ರೀತಿ ಅಧ್ಯಾಯ 4ರಲ್ಲಿ ಎಷ್ಟಿದೆ ನೋಡಬಹುದು. ಇನ್ನು PDF ಅನ್ನು ಒಮ್ಮೆ ತೋರಿಸ್ಬಿಡ್ತೀನಿ ನಿಮ್ಗೆ ಹೇಗೆ PDF ಇದಾಗುತ್ತೆ ಅಂತ. ಎಲ್ಲ ತರಗತಿದ್ದು ಇರುವಂತದ್ದು 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನ ಇರುವಂತದ್ದು ಸ್ನೇಹಿತರೆ. ಅಂದ್ರೆ ಒಂದು 6ನೇ ತರಗತಿಗೆ ಒಂದು 500 ಇದ್ರೆ, 7ನೇ ತರಗತಿಗೆ 500, 8ನೇ ತರಗತಿಗೆ 500, 9ನೇ ತರಗತಿಗೆ 500, 10ನೇ ತರಗತಿಗೆ 500 ಕ್ವಶನ್ಸ್ಗಳು ಇರುವಂತದ್ದು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾತ್ರ ಹಾಕಲಾಗಿದೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಒಂದ್ ವೇಳೆ ಸರ್ ನಂಗೆ ಬೇಕು ಅನ್ನೋರಾದ್ರೆ ಆಗ್ಲೇ ಹೇಳದಂತೆ 9945005138ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದ್ರೆ 9945005138ಗೆ ಅದೇ 149 ಪೇ ಮಾಡಿ ತಗೋಬಹುದು ಅಂತ ಹೇಳ್ತಾ, ಸ್ನೇಹಿತರೆ ಇಷ್ಟೇ ಅಲ್ಲ, ನಮ್ಮ ಚಾನಲ್ ಹತ್ರ ಏನಿದೆ, EVS ಇದೆ, ಸೋಷಿಯಲ್ ಸೈನ್ಸ್ ಇದೆ, ಕನ್ನಡ ಇದೆ, ಕಂಪ್ಯೂಟರ್ ಇದೆ, ಸೈಕಾಲಜಿ ಇದೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಕೂಡ ಇರುವಂತದ್ದು. ನಿಮ್ಗೆ ಯಾವ್ದು ಬೇಕು ನೀವು ಅಲ್ಲಿ 9945005138ಗೆ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದಗಳು. ಜೈ ಕರ್ನಾಟಕ.